ನಾನಿಲ್ಲಿ ಗೆಸ್ಟ್ ಅಲ್ಲ, ನಾನು ಪಾರ್ಟ್ ಆಫ್ ದಿ ಟೀಮ್. ಮೈ ಪಾಪ್ಕಾರ್ನ್ ಫಿಲಿಮ್ಸ್ ಭಾಳ ಒಳ್ಳೆ ಹೆಸರು, ನಾನು ಕರುಣಾಕರ. ಈಗಿನ ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾ ಟೈಟಲ್ಸ್ ನೋಡಿದ್ರೆ ಒಂದು ಫ್ಯಾಮಿಲಿ ಟೈಟಲ್, ಒಂದು ಫ್ಯಾಮಿಲಿ, ಅಪ್ಪ ಅಮ್ಮ, ಮಕ್ಕಳು, ತಂದೆ ತಾತ ಅಜ್ಜಿ ಎಲ್ಲ ಬಂದು ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಒಂದು ಸಿನಿಮಾ ಈ ಕಾಲಘಟ್ಟದಲ್ಲಿ ಬರ್ತಾ ಇರೋದು ಭಾಳ ಕಡಿಮೆ ಆ ಥರ ಒಂದು ಫ್ಯಾಮಿಲಿ ಸಿನಿಮಾ. ಸೊ ಆರ್ಯ ತೇಜಸ್ ಆ ಥರ ಒಂದು ಕಥೆ ಮಾಡಿಕೊಂಡು ಸ್ವತಃ ನಿರ್ದೇಶನ ಮಾಡಿಕೊಂಡು ಮುಖ್ಯ ನಾಯಕನ ಪಾತ್ರ ಮಾಡಿ ಅವರಿಗೆ ಬೆನ್ನೆಲುಬಾಗಿ ನಿಂತ ಸಂತೋಷ್ ಸುರೇಶ್ ಭಾಳ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಅವರ ಹೆಂಡತಿ ಪಾತ್ರ, ನಾಯಕಿ ಪಾತ್ರ ಭಾರ್ಗವಿ, ರಾಧಾ ಭಾರ್ಗವಿ, ರಾಧಾ ಭಗವತಿ. ನಾನು ಬೇರೆ ಸೀನ್ಗಳು ನೋಡಿಲ್ಲ, ಟ್ರೈಲರ್ ನೋಡಿದೆ, ಮತ್ತು ಸಾಂಗು ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ. 3 ಸಾಂಗು. ಚಿತ್ರ ನಿರ್ದೇಶಕ ಹೇಗೆ ಹಣಕಾಸಿನ ತೊಂದರೆ ಮತ್ತು ಫ್ಯಾಮಿಲಿ ಮದುವೆ ಮಾಡಿಕೊಂಡು ಒಂದು ಮಗುವಾಗಿರುತ್ತೆ, ಹೇಗೆ ತೊಡೆದಾಡ್ತಾನೆ ಅಂತ ಸೊ ಭಾಳ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನನ್ನ ಸೀನ್ಗಳನ್ನೆಲ್ಲ ಭಾಳ ನೀಟಾಗಿ ಮುಗಿಸ್ಕೊಂಡ್ರು. ಹೇಳಿದ ಟೈಮ್ಗೆ, ಹೇಳಿದ ರೀತಿ ನಿರ್ಮಾಪಕರಿಗೆ, ನಿರ್ಮಾಪಕರು ಬರೀ ನಿರ್ಮಾಪಕರಲ್ಲ, ಒಂದು ಟೀಮ್ನಲ್ಲಿ ಒಬ್ಬ ಟೆಕ್ನಿಷಿಯನ್ ಆಗಿ ಸಂತೋಷಲ್ಲಿ ಕೆಲಸ ಮಾಡಿದ್ದಾರೆ. ಈ ಟೀಮ್ನಲ್ಲಿ ನಾನು ಶೂಟಿಂಗ್ ಟೈಮಲ್ಲಿ ಅವ್ರನ್ನ ನೋಡಿದೆ. ಅವರ ಇಂಟ್ರೆಸ್ಟು ಮತ್ತು ಎಂಥೂಸಿಸಮ್ಮು ಎಲ್ಲನೂ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ ಈಗ ಟ್ರೈಲರ್ ನೋಡಿದ್ಮೇಲೆ ಮತ್ತು ಸಾಂಗ್ಗಳು ನೋಡಿದ್ಮೇಲೆ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಸೊ ಈ ರೀತಿ ಚಿತ್ರಗಳಿಗೆ, ಚಿತ್ರಮಂದಿರಕ್ಕೆ ಜನ ಬರಬೇಕು. ಇವತ್ತಂತೂ ಸ್ಪೆಷಲಿ ಸಿಂಗಲ್ ಸ್ಕ್ರೀನ್ಗಳು ನಡೆಯೋದು ತುಂಬ ಕಷ್ಟ ಆಗುತ್ತೆ, ಆಡಿಯನ್ಸ್ ಕೊರತೆ ಬಂದಿದೆ. ಎಲ್ಲ ಥಿಯೇಟರ್ಸಲ್ಲೇ ಬಂದು ನೋಡಿ, ಸಪೋರ್ಟ್ ಮಾಡಿ. ಎಲ್ಲ ಆಲ್ಮೋಸ್ಟ್ ಹೊಸ ಫೇಸಸ್ಸು, ಹೊಸ ಟೆಕ್ನಿಷಿಯನ್ಸು, ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ಸ್. ನಾನು ಕರುಣಾಕರ ಬಗ್ಗೆ ಏನು ಹೇಳ್ತೀರಿ? ಎಲ್ಲರಿಗೂ ನಮಸ್ತೆ. ತುಂಬ ವರ್ಷಗಳ ಕಾಲ ಒಂದು ಕನಸಿತ್ತು ನನಗೆ, ನಾನು ಒಂದು ಸಿನಿಮಾ ಮಾಡಬೇಕು ಅಂತ. ಹಲವಾರು ಸಿನಿಮಾ ನೋಡ್ತಿದ್ದೆ. ಅದರಿಂದ ಆ ಕನಸೇನಾಯಿತು ಅಂದರೆ, ಒಂದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಕೂತು ಒಂದು ಸಿನಿಮಾ ಮಾಡಬೇಕು ಅಂತ ಅನಿಸಿತ್ತು. ಆ ಕಥೆನ ಈ ನಮ್ಮ ಆರ್ಯನ್ ತೇಜಸ್ ಅವ್ರು ಕೊಟ್ಟರು. ತುಂಬ ಇಷ್ಟ ಆಯಿತು ಕತೆ ಕೇಳಿ. ಅದರಿಂದ ನಾನು ಮತ್ತು ನಮ್ಮ ನಮನ್ ನಾರಾಯಣ್ ಇಬ್ಬರು ಸೇರಿ ಈ ಸಿನಿಮಾ ಮಾಡೋಣ ಅಂತ ಮಾಡಿದ್ದೀವಿ. ಎಲ್ಲರೂ ಸಹಕರಿಸಿ, ಇದೇ ಥರ ಸಹಕರಿಸಿದ್ರೆ ನೆಕ್ಸ್ಟ್ ಇನ್ನೂ ಒಂದು ಬೇರೆ ಸಿನಿಮಾ ಮಾಡೋ ರೀತಿ ಸಹಕರಿಸಿ ಅಂತ ಕೇಳ್ಕೊಳ್ತೇವೆ. ಇಲ್ಲಿ ಒಂದು ಸ್ವಲ್ಪ ಲಾಂಗ್ ಮ್ಯಾರಥಾನ್ ಮಾಡ್ತಾಯಿದ್ವಿ, ಒಂದು 25 ಕಿಲೋಮೀಟ್ರು. ಸೊ ಆ ಮೂಮೆಂಟಲ್ಲಿ ಹಲವಾರು ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸಿನಿಮಾ ಬಗ್ಗೆ ಇರ್ಬೋದು, ಎಲ್ಲ ವಿಚಾರಗಳು. ನನ್ನಲ್ಲಿ ಒಂದು ಸಿನಿಮಾ ಮಾಡಬೇಕು ಒಂದು ಆಸಕ್ತಿ ಇತ್ತು. ಬಟ್ ಮೂಲತಃ ನಾವು ತುಂಬ ಕೆಳಮಟ್ಟದ ಕುಟುಂಬದಿಂದ ಬಂದವರು, ತಂದೆ ಕೂಲಿ ಮಾಡ್ಕೊಂಡಿದ್ದವರು. ಸೊ ಆ ಮೂಮೆಂಟಲ್ಲಿ ಒಬ್ಬ ಕೆಳಮಟ್ಟದ ಕುಟುಂಬದಲ್ಲಿ ಬೆಳೀತಿದ್ದಂಥ ಹುಡುಗ ಸಿನಿಮಾ ಮಾಡಬೇಕು ಅಥವಾ ಸಿನಿಮಾ ಕೆಲಸಕ್ಕೆ ಜಾಯ್ನ್ ಆಗ್ತೀನಿ, ಆ ರಂಗಕ್ಕೆ ಹೋಗ್ತೀನಿ ಅಂದಾಗ ಆಬ್ವಿಯಸ್ಲಿ ಮನೆಯಲ್ಲಿ ಏನು ವಿರೋಧ ಬಂತು, ಅದು ನಮ್ಮನೇಲೂ ಕೂಡ ಬಂತು. ಅದಾದಮೇಲೆ ನಾವೊಂದು ಸ್ಟೇಜಿಗೆ ಬಂದಮೇಲೆ ಆರ್ಯನ್ ತೇಜಸ್ ಸ್ನೇಹಿತರಾದ್ಮೇಲೆ ಹೀಗೆ ಡಿಸ್ಕಸ್ ಮಾಡಬೇಕಾದ್ರೆ ಒಂದು ಕತೆ ಇದೆ, ಹೀಗೆ ಆಗಿದೆ ಮಾತ್ರ ಸಿನಿಮಾದಲ್ಲಿ ಇದ್ದೀನಿ ನನಗೆ ಗೊತ್ತಿತ್ತು. ಆಗ ಈ ಕತೆನ ಹೇಳಿದ್ರು. ಸರಿ, ಅದೇ ಸರ್ ವಿಜಯ್ ಸರ್ ಹತ್ರ ಮಾತಾಡಿದ್ದೀವಿ. ಮೊದಲಿಗೆ ಒಂದು 50 ಥಿಯೇಟರ್ಸಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸ್ಕ್ರೀನ್ಸಲ್ಲಿ. ಆನಂತರ ನೋಡೋಣ, ಸಿನಿಮಾ ರೆಸ್ಪಾನ್ಸ್ ನೋಡ್ಕೊಂಡು ಮುಂದೆ ಹೋಗೋಣ ಅಂತ ಮಾರ್ಕೆಟಿಂಗ್ಗೆ ಬೇಕಾಗಿರುವಂಥ ಒಂದಿಷ್ಟು ತಂಡದ ಜೊತೆ ಮಾತಾಡಿ ಅದಕ್ಕೆ ಬೇಕಾಗಿರುವಂಥ ಕೆಲಸಗಳನ್ನ ಮಾಡ್ತಾ ಇದ್ವಿ. ಸರ್, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೆಲವೊಂದು ಘಟನೆ ನಡೀತು. ಮೂಲತಃ ಆರ್ಯನ್ ತೇಜಸ್ ಇರ್ಬೋದು, ನಾವೆಲ್ಲ ಇರ್ಬೋದು, ಸ್ಕೂಲ್ ಬ್ಯಾಕ್ಗ್ರೌಂಡಿಂದ ಬಂದವರು. ಎಲ್ಲ ಅವ್ರದ್ದು ಸ್ಕೂಲ್ ಇದೆ, ನಂದು ಸ್ಕೂಲ್ ಇದೆ. ಸೊ ಹೀಗೆ ಸ್ಕೂಲ್ ಸ್ನೇಹಿತರು, ಓನರ್ ಒಬ್ಬರು ಹೀಗೆ ನಾವು ಸಿನಿಮಾ ಮಾಡ್ತಿರೋದು ಗೊತ್ತಿತ್ತು. ಸೊ ಕರೆದ್ರು ನಮ್ಮನ್ನು, ಹೇಗೆ ನಡೀತಾ ಇದೀನಿ ಅಂತೆಲ್ಲ ಕೇಳಿದ್ರು. ಸೊ ನಾವು ಮಾತಾಡಿದ್ವಿ ಅವ್ರ ಹತ್ರ. ಅವಾಗ ತೋರಿಸಿ ಸಾಂಗ್ಸ್ ಹೆಂಗೆ ಮಾಡಿದ್ದಾರೆ, ಸಾಂಗ್ಸ್ ನೋಡಿದ್ರು, ಒಂದು ಸೀನ್ ತೋರಿಸಿ ನೋಡಿದ್ರು, ಕತೆ ಏನು ಅಂತೆಲ್ಲ ಕೇಳಿದ್ರು, ಡೀಟೇಲಾಗಿ ಹೇಳಿದ್ವಿ. ಖುಷಿ ಆಯಿತು ಅವರಿಗೆ. ಅವರೇನಂದ್ರು, ಒಂದು ಕೆಲಸ ಮಾಡಿ, ನಮ್ಮ ಮಕ್ಕಳಿಗೆ ಒಂದಿಷ್ಟು ನಾನು ಟಿಕೆಟ್ ಸ್ಪಾನ್ಸರ್ ಮಾಡ್ತೀನಿ, ತಗೊಳ್ತೀವಿ, ಕೊಡಿ ಅಂತ ಕೇಳಿದ್ರು. ಒಂದು ಕಾರಣ ಬೆಳ್ಳಗವನೇ, ನಾನು ಬೆಳ್ಳಗಿದ್ದೀನಿ ನೋಡಿ, ನಗು ನೋಡಿ, ಇದೇ ನಗು ಇಟ್ಕೊಂಡೆ ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದ ಡೈರೆಕ್ಟರ್ಗಳನ್ನ ಪಡೆದಿದ್ದಾರೆ. ಕೊನೆಗೆ ಇವತ್ತು ಈ ವೇದಿಕೆಯಲ್ಲಿ ಈ ಮಟ್ಟಕ್ಕೆ ಬಂದಿರೋದು ನಾನು ಕರುಣಾಕರ ಈ ಒಂದು ಸಿನಿಮಾ ಮಾಡಿ ನಾಯಕ ನಟನಾಗಿ ಮಾಡ್ತಿರೋದು ಭಾಳ ಖುಷಿ ಆಗ್ತಾ ಇದೆ. ಒಂದು ಮೈಲ್ಗಲ್ ನಮಗೆ ಈ ನಾನು ಕರುಣಾಕರ ಸಿನಿಮಾಗೆ. ಜೊತೆಗೆ ಇವರ ಒಂದು ಕನಸು ಇವತ್ತು ನನಸಾಗಿದೆ. ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೆಯದಾಗಲಿ. ಈ ಸಿನಿಮಾ ಭಾಳ ಅದ್ಭುತವಾಗಿ ಬಂದಿದೆ.
ಆ್ಯಂಡ್ ನಾನು ಸಾಂಗ್ ಎಲ್ಲ ನೋಡಿದ ಜೊತೆಗೆ ಶೂಟಿಂಗಲ್ಲೂ ನಾನು ಸ್ವಲ್ಪ ಭಾಗಿಯಾಗ್ತಿದೆ. ಪೂರ್ತಿ ಯಲಹಂಕ ಭಾಗದಲ್ಲಿ ತೆಗೆದಿರುವಂಥದ್ದು. ನನಗೆ ಹಾಡು ಅದೆಲ್ಲ ನೋಡ್ತೀವಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಕಲರ್ಫುಲ್ ಆಗಿದೆ. ಸೊ ಪೋಸ್ಟರ್ ಹೇಗಿದೆಯೋ ಅದೇ ರೀತಿ ಸಿನಿಮಾ ಸಾಂಗ್ಸ್ಗಳು ನೀವು ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ನನಗಂತೂ ಭಾಳ ಖುಷಿ ಆಗ್ತದೆ, ಯಾಕಂದ್ರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಕಷ್ಟಪಟ್ಟು ಸಿಕ್ಕಾಪಟ್ಟೆ ತಂದೆ ತಾಯಿಗಳು ಮಕ್ಕಳಿಗೆ ಕೊಡ್ಸೋಕೆ ಒದ್ದಾಡ್ತೀವಿ, ಮನೆಗೆ ಎಷ್ಟೋ ತೂತುಗಳನ್ನ ಮುಚ್ಚೋಕ್ಕೆ ಒದ್ದಾಡ್ತಿರ್ತೀವಿ ಅಂತ ಇದರಲ್ಲಿ ಈ ನಾನು ಕರುಣಾಕರ ಎಷ್ಟು ಕಷ್ಟಪಟ್ಟಿದ್ದೇನೆ ಅನ್ನೋ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದು ಆಗಿದೆಯಾ ಅಥವಾ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಇಲ್ಲ ಪ್ರಾಬ್ಲಮ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ ಅನ್ನೋದೇ ಒಂದು ಈ ಸಿನಿಮಾ. ಆ್ಯಂಡ್ ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೆದಾಗಲಿ. ನೋಡ್ಲಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ನಾನು ಕರುಣಾಕರ ತುಂಬ ಒಳ್ಳೆ ಸ್ಟೋರಿ. ಈ ಒಂದು ಸ್ಟೋರಿಯಲ್ಲಿ ನಾನು ಲೀಡ್ ಆಗಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಇದರಲ್ಲಿ ನನ್ನ ಪಾತ್ರ ಒಬ್ಬ ತಾಯಿಯ ಪಾತ್ರ. ನನಗೆ ಸ್ಟಾರ್ಟಿಂಗಲ್ಲಿ ಒಪ್ಕೋಬೇಕಾದ್ರೆ ಸ್ವಲ್ಪ ಭಯ ಆಯಿತು, ಹೇಗಪ್ಪ ಇವಾಗ ಹಿಂದೆ ಎಲ್ಲ ನೀವು ನೋಡಿರೋ ಹಾಗೆ ಬ್ರಾಹ್ಮಣರ ಮನೆ ಹುಡುಗಿ, ಕಾಲೇಜ್ ಸ್ಟೂಡೆಂಟು, ಸ್ಕೂಲ್ ಸ್ಟೂಡೆಂಟು ಆ ಥರ ಮಾಡ್ಕೊಂಡು ಬಂದಿತ್ತು. ಆ್ಯಂಡ್ ನನ್ನ ಹಿಂದಿನ ಪ್ರಾಜೆಕ್ಟ್ ಅಮೃತಧಾರೆಯಲ್ಲಿ ಮಲ್ಲಿ ಕ್ಯಾರೆಕ್ಟರನ್ನು ನೀವು ನೋಡೇ ಇದ್ದೀರಿ. ಸೊ ಆ ಥರದ್ದೆಲ್ಲ ಮಾಡ್ಕೊಂಡು ಬಂದು ಇವಾಗ ಡೈರೆಕ್ಟಾಗಿ ಒಂದು ತಾಯಿ ಪಾತ್ರ ಮಾಡಬೇಕು ಅಂತ ಬಂದಾಗ ನನಗೆ ಸ್ವಲ್ಪ ಭಯ ಆಯಿತು. ಬಟ್ ಸ್ಟೋರಿ ಆ್ಯಂಡ್ ಅದೊಂದು ಏನಂತಾರೆ ಬಾಂಡಿಂಗ್ಸನ್ನು ತಿಳಿಸುವಂಥ ಸ್ಟೋರಿ ಆಗಿದ್ದರಿಂದ ನಾನು ಈ ಒಂದು ಕಥೆಯನ್ನು ಒಪ್ಕೊಂಡೆ. ನನಗೆ ಪರ್ಸ್ನಲಿ ಈ ಒಂದು ಕತೆ ಕೇಳಿದಾಗ ನನ್ನ ಹಳೆ ಮೆಮೊರೀಸ್ ಎಲ್ಲ ನನಗೆ ಮತ್ತೆ ಕಣ್ಮುಂದೆ ಬಂದ ಹಾಗಾಯಿತು. ಎಲ್ಲ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನ ಎಲ್ಲ ರೀಕಾಲ್ ಮಾಡ್ತಾ ನಾನು ಕೂತ್ಕೊಂಡಿದ್ದೆ ಈ ಒಂದು ಸ್ಟೋರಿ ನಾನು ಕೇಳಬೇಕಾದ್ರೆ. ಸೊ ಡೆಫಿನೆಟ್ಲಿ ಈ ಒಂದು ಸ್ಟೋರಿ ತುಂಬ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಎಲ್ಲರೂ ಸಿನಿಮಾ ಇದರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಎಲ್ರಿಗೂ ತಮ್ಮ ಮೆಮೊರೀಸ್ ಮತ್ತೆ ಕಣ್ಮುಂದೆ ಬರುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಸ್ಟೋರಿಯನ್ನು ಒಪ್ಕೊಂಡೆ. ಆ್ಯಂಡ್ ಸಾಂಗ್ ಎಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ಕೇಳಿಸಿದ್ರು, ತುಂಬಾ ಖುಷಿ ಆಯಿತು ಸಾಂಗ್ಸ್ ಕೇಳಿ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ನಮ್ಮ ಸಿನಿಮಾಗೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಅದೊಂದು ತುಂಬ ಖುಷಿ ವಿಚಾರ. ಈಗಿನ ಸಿನಿಮಾಸಲ್ಲಿ UA ಸಿಗುತ್ತೆ, ಬಟ್ ಯು ಸಿಗೋದು ತುಂಬಾ ಕಡಿಮೆ. ಅಂಥದ್ರಲ್ಲಿ ನಮಗೆ ಯು ಸಿಕ್ಕಿದೆ. ಸೊ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ದಿಸ್ ಥಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲ ನೋಡಿ ನನಗೆ ಮಾತಾಡ್ತಿಲ್ಲ. ಒಂದು ವರ್ಷದ ಒಂದು ಸ್ಟ್ರಗಲ್ ಇವತ್ತು ನಾನು ಕರುಣಾಕರ ಆಗಿ ಎಲ್ಲರೂ ಮುಂದೆ ಬಂದು ನಿಂತಿದ್ದೀನಿ. ಇದು ಒಂದು ಪ್ರತಿಯೊಬ್ಬ ಫಿಲ್ಮ್ ಮೇಕರ್ನ ಒಂದು ಕನಸು. ಆ ಕನಸು ಎಲ್ಲೂ ಕೂಡ ದಾರಿ ತಪ್ತಾನೆ ಇಷ್ಟು ವರ್ಷ ಆದ್ರೂ ಕೂಡ ಅದನ್ನ ನಿಧಾನವಾಗಿ ತಗೊಂಡು ಬಂದು ಇವತ್ತು ಈ ವೇದಿಕೆ ಮೇಲೆ ಬಂದು ನಿಂತು ಸೊ ನಿಮ್ಗಳ ಮೂಲಕ ಹಲವಾರು ಸ್ಕ್ರೀನ್ಗಳಲ್ಲಿ ನಾನು ಕರುಣಾಕರ ಬರ್ತಾ ಇದೀವಿ. ಈ ನಾನು ಕರುಣಾಕರ ಸಿನಿಮಾ ಇದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಇದು ನಿಮ್ಮ ಸಿನಿಮಾ. ಪ್ರತಿ ಮನೆಯಲ್ಲೂ ಕೂಡ ನಡೆಯುವಂಥ ಒಂದು ಸಿನಿಮಾ ಇದು. ಸೊ ಪ್ರತಿ ಮನೆಯಲ್ಲೂ ಕೂಡ ಒಬ್ರು ಕರುಣಾಕರ ಇರ್ತಾರೆ, ಪ್ರತಿ ಮನೆಯಲ್ಲೂ ಕೂಡ ಮಮತಾ ಇರ್ತಾರೆ, ಹಾಗೆ ಟಾರ್ಚರ್ ಕೊಡೋ ಅಂತ ಮಕ್ಕಳು ಕೂಡ ಇರ್ತಾರೆ. ಸೊ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಇದು ಕತೆ. ಈ ಸಿನಿಮಾ ನಂದು 2ನೇ ಸಿನಿಮಾ ಇದು ಡೈರೆಕ್ಷನಲ್ಲಿ. ಸೊ ಮೊದಲನೇ ಮೂವಿ ಪಾರ್ಕ್ ರೋಡ್ 100 ರೂಪಾಯಿ ಅಂತೇಳಿ ಒಂದು ಚಿಲ್ಡ್ರನ್ಸ್ ಬೇಸ್ ಮೇಲೆ ಮೂವಿ ಮಾಡಿದ್ದು. ಸೊ ಈ ಒಂದು ಸಿನಿಮಾ ಮಾಡಬೇಕಾದ್ರೆ ಆಗಲೇ ಸಂತೋಷ್ ಅವರು ಹೇಳ್ತಾ ಇದ್ರು, ನಾವು ಅವರು ಕೂಡ ಗೆಳೆಯರು. ಸುಮಾರು ಒಂದು 20-25 ಕಿಲೋಮೀಟರ್ ನಾವು ವೀಕ್ಲಿ ಒನ್ಸ್ ವಾಕ್ ಮಾಡಬೇಕಾದ್ರೆ ಅವ್ರಿಗೂ ನಮಗೂ ಸಿನಿಮಾ ಒಡನಾಟ ಸ್ವಲ್ಪ ಮಾತುಕತೆ ಆಗ್ತಾ ಒಂದು ಕಂಟೆಂಟ್ನ ನಾನು ಹೇಳಿದೆ. ಅವಾಗ ಅದನ್ನು ಡೆವಲಪ್ ಮಾಡಿ ಅಂತಂದ್ರು. ಆ ಡೆವಲಪ್ಪು ಇವತ್ತು ಇಲ್ಲಿವರೆಗೂ ಬಂದು ನಿಂತಿದೆ. ಸೊ ಭಯ ಆಗ್ತಾ ಇದೆ ಫಸ್ಟ್ ಟೈಮು.